ಅವರು ಒಳ್ಳೆ ಮನುಷ್ಯನೇ, ಅವ್ರಿಗೆ ಯಾರು ಏನು ಮಾಡಿಲ್ಲ. ಅವ್ರಿಗೆ ಎಲ್ಲರಿಗೂ ಒಳ್ಳೇದೇ ಮಾಡಿರೋದು, ಕೆಟ್ಟದಂತೂ ಮಾಡಿಲ್ಲ. ಅವ್ರಿಗೆ ಆಗದೆ ಇರೋರು ಅವ್ರ ಹೆಸರು ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸಿಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ, ದುಡ್ಡು ಕಾಸು ಮಾಡೋರೆ. ಅಣ್ಣನ ಕಡೆಯವ್ರು ನಾವು ಹಂಗೆ ಹಿಂಗೆ ಅನ್ಕೊಂಡು ದುಡ್ಡು ಕಾಸು ಮಾಡೋರೆ, ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋರೆ. ಇವ ಅಣ್ಣಂಗೆ ಬೇಜಾರಾಗೈತೆ, ನಾನು ಏನಕ್ಕೂ ಹೋಯ್ತಿಲ್ಲ, ನನ್ನ ಹೆಸರು ಏನಕ್ಕಪ್ಪ ಐತಾರ ಅಂತ ಅವ್ರು ಕೇಳೋರೆ. ಕೇಳಿದ್ಕೆ ಏನು ಮಾಡ್ರೆ ಓಟಿ ಹೊಡೆದ್ರೆ ಒಂದು 2 ಹೊಡ್ಬಿಟ್ಟು ಕಳ್ಸೋರೆ ಅವರು. ಇನ್ನೊಂದ್ಸತಿ ನಾನು ಹೆಸರು ಹೇಳ್ಕೊ ಓಡಾಬಿಡಿ, ಏನಕ್ಕೆ ಮಾಡ್ತೀರಾ ಅಂತ ಕೇಳೋರೆ. ಊರು ಏನು ಮಾಡೋದು, ಜೊತೆ ಇದ್ದವ್ರು ಏನು ಮಾಡೋರು ಅಂದರೆ ನನಗೆ ಹೊಡ್ಬಿಡ ಅಂದ್ಬಿಟ್ಟು ಕರ್ಕೊಂಬಂದು ಹಿಂಗೆ ಮಾಡ್ಬಿಟ್ರ ಅಷ್ಟೇ. ಜೊತೆಲಿ ಇದ್ರು ಹುಡುಗರೆ ಅವ್ರ ಜೊತೆ ಇದ್ರಣ. ಆ ಹೋಟ್ಲಲ್ಲಿ ಇವ್ರು ಯಾಕಿದ್ರು, ಎಷ್ಟೊತ್ತಲ್ಲ ಆಯ್ತು ಅಣ್ಣ? ಇನ್ನೊಂದು ಹೆಂಗೆ ಗೊತ್ತಣ್ಣ, ಅವರು ಉದ್ಯೋಗಿರಿಲ್ಲ ಅಣ್ಣ, ಅವ್ರು ಕ್ಯಾತ್ಪಳ್ಳಿಲಿ ಇರೋದು ಮನೆ ಅವ್ರದ್ದು. ಅವ್ರ ಮನೆಗೆ ಹೋಗಂಗಿಲ್ಲ, ಅವ್ರಿಗೆ ಗಣಿಪಾರ್ ಮಾಡೋರಣ್ಣ, ಗಣಿಪಾರ್ ಮಾಡೋರೆ. ಅವ್ರು ಏನಂದ್ರೆ ಅವ್ರು ಬರ್ಬಿಟ್ಟು ಅವ್ರು ರೂಮ್ ಮಾಡ್ಕೊಂಡಿರ್ತಾರೆ, ಮನೆಗೆ ಇರ್ತಾರೆ, ಬರ್ತಾರೆ, ಮನೆ ಸ್ನಾನ ಮಾಡ್ತಾರೆ, ಅಮ್ಮನ ಜೊತೆ ಮಾತಾಡ್ತಾರೆ, ಚೆನ್ನಾಗಿ ಹೊರ್ಪಡ್ಗೆ ಹೋಯ್ತಾರೆ. ಮನೆ ಸ್ನಾನ ಗೀನ ಮಾಡ್ಕೊತಾರೆ, ಹೋಯ್ತಾ ಇರ್ತಾರೆ. ಅಮ್ಮ ಬತ್ತಿನಮ್ಮ ಅಂತ ಮಾತುಕತೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಯ್ತಾರೆ. ನೈಟ್ ಬರ್ತಾರೆ, ಊಟ ಮಾಡ್ತಾರೆ, ಅಮ್ಮ ಬತ್ತಿನಮ್ಮ ಅಂತ ಹೊಡಿತಾರೆ. ಏನಂದ್ರೆ ಅಣ್ಣ ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ಉದಯ ಟೇಷನ್ ಅವ್ರಿಗೆ ಗಣಿಪಾರ್ ಮಾಡೋಣ. ಅವ್ರಿಗೆ ಅದು ಬರಂಗಿಲ್ಲ. ಅವ್ರ ಪಡೆಗೆ ಆಯ್ತು ಸರಿ ಆಯ್ತು ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಪಡೆಗೆ ಹೊಂಟಿದ್ದಾರೆ. ಅಣ್ಣ ಏನ್ರಿ ಮುಂಚೆ ಒಂದು 2 ಜಗಳ ಆಯ್ತು ಅಣ್ಣ, ಅಲ್ಲಿಗೆ ಗಣಿಪಾರ್ ಮಾಡಿದ್ರು, ಬರಂಗಿಲ್ಲ ಅಲ್ಲಿಗೆ ಅಂತ ರೂಲ್ಸ್ ಮಾಡಿದ್ರು. ಹಬ್ಬ ಏನೋ ಒಂದು ಹಬ್ಬ ಆಗಲಿ ಒಂದು ಸಾವಾಗಲಿ ಬರಂಗಿಲ್ಲ. ಸರಿ ಆಯ್ತು ಸ್ವಾಮಿ ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಇದ್ರು, ಅವ್ರ ಪಡೆಗೆ ಅವ್ರು ಇದ್ರು. ಇವ್ರು ಏನು ಮಾಡೋಣ ಅದನ್ನ ನೆಪ ಮಾಡ್ಕೊಂಡು ಇವ್ರು ಏನು ಮಾಡೋರೆ, ಮುಂದಕ್ಕೆ ಇವ್ನು ಬೆಳ್ದ ಮುಟ್ಟಿ ಇವನು ನೋಡಿದ್ರೆ ಜೊತೆ ಇದ್ದವ್ರೆ, ಜೊತೆಲಿ ಇದ್ದು ಹುಡುಗಾನೆ. ಹೆಸರು ಪ್ರವೀಣ ಅಂತ, ಪ್ರವೀಣ ಅಂತ. ಜೊತೆ ನಂಗೆ ಅಷ್ಟೇ ಎಷ್ಟು ವರ್ಷ ಗೊತ್ತಿಲ್ಲ. ನಿನ್ನೆ ನಂಗೂ ಗೊತ್ತಿಲ್ಲ. ನನಗೆ ಬೆಳಗ್ಗೆ ನಂಗೆ ನ್ಯೂಸ್ ಗೊತ್ತಾಗಿದ್ದು, ನನಗೆ ಹಿಂಗಾಗೈತೆ ಅಂತ ಅಂದ್ರು. ನಾವು ವೀಡಿಯೋ ನೋಡಿದ್ರೆ ಪ್ರವೀಣ ಅನ್ನೋದು ಹಿಂಗಾಗೈತೆ ಅಣ್ಣ. ಹಿಂಗೆ ಮಾಡ್ಬಿಟ್ಟು ಏನು ಮಾಡೋರು ಅಂತಂದ್ರೆ, ನಾನು ಮಾಮೂಲಿ ಹಿಂಗಾಯ್ತಲ್ಲ ಜೊತೆಲಿ ಇದ್ದವನು, ಹಂಗೆ ಅಡಿಯಿಂದ ಮುಡಿವರೆಗೋಣ ಅವ್ರನ್ನ ಸಾಕ್ತಾರೆ. ಅವರು ಸಾಕ್ಬಿಟ್ಟು ಏನು ಮಾಡಿದ್ರೆ ಊಟ ಗೀಟ ಮಾಡ್ಕೊ ಹೋಗೋ ಪ್ರವೀಣ ಹಂಗೆ ಅಂತ ಜೊತೆಲಿ ಗಾಡಿ ಗಿಡಿ ಓಡಿಸ್ಕೊಂಡು ಅವರೇ ಇದ್ದಿದ್ದು. ಪ್ರವೀಣ ಅನ್ನೋದು ಇದ್ದಿದ್ದು ಅಣ್ಣ, ಜೊತೆಲಿ ಇದು ಹುಡುಗ. ಯಾರಣ್ಣ? ಕಾರ್ಖಾನೆ ಕೆಲಸ ಮಾಡ್ತಾರೆ, ಮಾಮೂಲಿ ಓಡಾಕಿ ಮಾಮೂಲಿ ಅವ್ರು ಮಾಮೂಲಿ ಆಟ ಗಿಟ ಓಡಿಸ್ತಾ ಇರ್ತಾರಣ್ಣ. ಅವ್ರ ಪಕ್ಕ ಅವ್ರ ಜೀವನ ಮಾಡ್ಕೊಂಡು ಇದ್ದಾರೆ. ಅವ್ರ ಜೊತೆ ಇದ್ರು. ಅವ್ರಿಗೆ ಮಾಮೂಲಿ ಏನೋ ಒಂದು ಒಂದು ಹೆಸರು ಬತ್ತು ಅಂದ್ಬಿಟ್ಟು ಅವ್ರ ಜೊತೆ ಇದ್ದವ್ರಂಗೆ ಇದ್ದಂಗೆ. ಸರಿ ಆಯ್ತು ಬಿಡು, ನಮ್ಮ ಹುಡುಗ ಇವನು ಚೆನ್ನಾಗಿರ್ಲಿ ಅಂತ ಅವ್ರು ಮಡಿಕಣಂಗೆ. ಪ್ರವೀಣಿನ ಕರೆಕ್ಟ್ ಅಣ್ಣ, ನಂಗೆ ಎಷ್ಟು ವರ್ಷ ಗೊತ್ತಿಲ್ಲ, ಒಂದು ಅಂದಾಜು ಮಡಿಕಣಂಗೆ. ಮಡಿಕಣ ಏನು ಮಾಡೋರೆ, ಚೆನ್ನಾಗಿ ಜೀವನ ಮಾಡೋರೆ. ಅವನೇನು ಮಾಡೋರೆ ಅಂತಂದರೆ ಇವ್ರಿಗೆ ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಇವರು ಜೀವನ ಮಾಡ್ದಂಗೆ. ಹಂಗೆ ಕೊಡಿ ಹಿಂಗೆ ಕೊಡು ಅಂತ ಇವ್ರ ಹೆಸರು ಮಾಡ್ದಂಗೆ. ಯಾರು ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಪ್ರವೀಣ ಜೀವನ ಮಾಡ್ದಂಗೆ. ನಾ ಹಣ್ಣು ಹುಡುಗ ಹಿಂಗೆ ಕೊಡು ಹಂಗೆ ಕೊಡು ಅಂತ ಅವರ ಮಾಡ್ದಂಗೆ. ಕಾರ್ತಿಕಣ್ಣಗೆ ನ್ಯೂಸ್ ಹೋಗೈತೆ, ಹೋಗ್ಬಿಟ್ಟು ಏನಾಗೈತೆ ಈ ಥರ ಹಿಂಗಾಗೈತೆ ಅಂತ ಕಾರ್ತಿಕಣ್ಣ ಕೇಳೋರು. ನನ್ನ ಹೆಸರು ಯಾಕೆ ಎತ್ಕೊ ಓಡಾಡ್ತೀಯಾ, ನಂಗೆ ಮಾನ ಮರದಿ ಐತೆ, ನನ್ನ ಹೆಸರು ಯಾಕೆ ಎತ್ಕೊ ಓಡಾಡ್ತೀಯಾ ಏನಕ್ಕೆ ಅಂತ ಕೇಳೋರೆ. ಕೇಳಿದಾಗ ಏನು ಮಾಡೋರೆ, ಹೋಗ್ಬಿಟ್ಟು ಏನು ಮಾಡೋರೆ, ಬ್ಯಾಂಕ್ ಹೋಗ್ಬಿಟ್ಟು ಯಾವುದೋ ಹುಡುಗ ಕರ್ಕೊಬಂದು ಅಂತೇಳ ಕರ್ಕೊಬಂದು ಹಿಂಗೆ ಮಾಡ್ದಂಗೆ ಹೊಡೆದಾಕ್ಬಿಟ್ಟು ಹೊಂಟೋಗೋಣ. ಅಲ್ಲಿ ಜೊತೆಲಿ ಬಂದಿರೋರು ಅವ್ರ ಹುಡುಗರಲ್ವಾ, ಗೊತ್ತಿರೋ ಹುಡುಗರೇನೋ? ಗೊತ್ತಿರೋ ಹುಡುಗರು ಯಾರು ಯಾರಿಗೂ ಮಾಡಲ್ಲ. ಅವನು ಅಂತ ಕೆಟ್ಟ ಕೆಲಸ ಮಾಡೇ ಇಲ್ಲ ಕಾರ್ತಿಕಣ್ಣ. ಕೆಟ್ಟ ಕೆಲಸ ಅಂತೂ ಮಾಡೇ ಇಲ್ಲ. ಯಾರಿಗೆ ಬಂದಿರೋ ಯಾರಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರಿಗೆ ಕಾರ್ತಿಕಣ್ಣ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದವ್ರನ್ನ ಕರ್ಕೊಬಂದು ವ್ಯವಹಾರ ಮಾಡ್ದಂಗೆ. ಇವ್ರು ಕಾರ್ತಿಕಣ್ಣ ಯಾರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತಂತಿರುತ್ತಲ್ಲ, ಅವ್ರನ್ನ ಕರ್ಕೊಬಂದು ವ್ಯವಹಾರ ಮಾಡ್ದಂಗೆ. ಅವ್ರಿಗೆ ಕಾರ್ತಿಕಣ್ಣನ ಹೆಸರು, ಅವ್ರು ಒಳ್ಳೆ ಮನುಷ್ಯ ಅಂತ ಗೊತ್ತಿರೋಲ್ಲ, ಅವ್ರನ್ನ ಕರ್ಕೊಬಂದು ಅವ್ನಿಗೆ ಮಾಡ್ಬಿಡು ಅಂತ ಅಂದಂಗೆ ವ್ಯವಹಾರ ಮಾಡ್ದಂಗೆ ಮಾಡಿರೋದು ಅಷ್ಟೇ. ಜೊತೆಲಿ ಇದ್ದವ್ರೆ ಮಾಡಿರೋದಣ್ಣ ಅಷ್ಟೇ, ಯಾರು ಮಾಡಿಲ್ಲ. ಜೊತೆ ಇದ್ದವ್ರೆ. ನನ್ನ ಹೆಸರು ಸಾಗರ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.